ಪುರಾಣದ ಕಟ್ಟುಕತೆಯ ಅಲ್ಲಪ್ಪ, ಇಟ್ಸ್ ಅ ಸೈನ್ಸ್. ಶ್ರೀವಿದ್ಯಾ ಮತ್ತು ಶ್ರೀಚಕ್ರ, ಇಟ್ ಈಸ್ ಅ ಸೈನ್ಸ್. ನೋಡಿ, ಇಟ್ ಈಸ್ ಅ ಮ್ಯಾಥ್ಸ್. ಅದರಲ್ಲಿ ಟ್ರಯಾಂಗಲ್ ಇದೆ, ರೆಕ್ಟ್ಯಾಂಗಲ್ ಇದೆ, ಸರ್ಕಲ್ಸ್ ಇದೆ, ಇಂಟ್ರಿಕೇಟ್ ಡಿಸೈನ್ಸ್ ಇದೆ. ನಾವು ಶ್ರೀಚಕ್ರವನ್ನು ಮಾಡಿಸೋದಕ್ಕೆ ಭಾಳಷ್ಟು ಜನರಿಗೆ ಕೊಟ್ವಿ, ಯಾರೂ ಅದನ್ನು ಡಿಕೋಡ್ ಮಾಡಲಿಕ್ಕಾಗಲಿಲ್ಲ, ಅದನ್ನು ಕರೆಕ್ಟಾಗಿ ಡ್ರಾ ಮಾಡಲಿಕ್ಕಾಗಲಿಲ್ಲ. ಯಾಕೆ ಅಂತಂದರೆ ದಟ್ ಹ್ಯೂಮನ್ಲಿ ಇಂಪಾಸಿಬಲ್. ಅದು ಆ ಟ್ರಯಾಂಗಲು ಇಂಟರ್ಸೆಕ್ಟ್ಗಳು ತನ್ನಷ್ಟಕ್ಕೆ ತಾನೇ ಕುತ್ಕೋಬೇಕು. ಅದರದೇ ಆದ ಒಂದು ಮ್ಯಾಥಮೆಟಿಕ್ಸ್ ಇದೆ. ಹಾಗೆ ಸೃಷ್ಟಿಯ ರಚನೆ, ನೀವು ಕಮಲದ ಹೂವನ್ನು ನೋಡಿ, ಕಮಲದ ದಳವನ್ನು ನೋಡಿ, ಮತ್ತು ಒಂದು ಹೂವಿನ ರಚನೆ ನೋಡಿ, ಅಲ್ಲಿ ಸ್ಪೈರಲ್ ಆಕಾರದಲ್ಲಿದೆ, ಶಂಕು ಹುಳುವನ್ನು ನೋಡಿ. ಸೊ ಈ ರೀತಿ ಸೃಷ್ಟಿಯ ರಚನೆಯನ್ನು ನೋಡಿದಾಗ ಒಂದು ಎಲೆಯ ಕಣ್ಣಿನ ರೂಪದಲ್ಲಿ ತಗೊಳುತ್ತೆ, ದಳ ಕಣ್ಣಿನ ರೂಪದಲ್ಲಿ ತಗೊಳುತ್ತೆ, ಹಣ್ಣು ಗೋಲಾಕಾರ ಆಗಿರುತ್ತೆ, ಹೂವಲ್ಲಿ ಒಂದು ಅರಳುವಿಕೆ ಇದೆ, ಸ್ಪೈರಲಿಂಗ್ ಇದೆ. ಸೊ ದಿಸ್ ಇಸ್ ಆಲ್ ಮ್ಯಾಥಮೆಟಿಕ್ಸ್. ಈ ಮ್ಯಾಥಮೆಟಿಕ್ಸ್ ಜೊತೆಗೇ ಸೃಷ್ಟಿಯಾಗಿದ್ದು, ಆ ಸೃಷ್ಟಿಯ ಸಂಕೇತವೇ ಶ್ರೀಚಕ್ರ ಅಂತ. ಸೊ ಇಲ್ಲಿ ನಾವು ಏನೋ ಒಂದು ಪುರಾಣದ ಕಟ್ಟುಕತೆಯನ್ನು ಕೇಳ್ತಾ ಇಲ್ಲಪ್ಪ, ಟ್ರಯಾಂಗಲ್, ಸರ್ಕಲ್, ಇಂಟರ್ಸೆಕ್ಷನ್ಸು, ಮ್ಯಾಥಮೆಟಿಕ್ಸನ್ನ ಕಲಿತಾ ಇದ್ದೇವೆ. ಆದರೆ ಅದು ಉಪಾಸನೆ ಮೂಲಕ ನಾವು ಕಲಿತಾ ಇರುವಂಥದ್ದು ಅನ್ನುವಂಥದ್ದು ವಿಷಯ. ನೋಡಿ, ಇಲ್ಲಿ ಶ್ರೀವಿದ್ಯೆಯನ್ನು ನಾವು ಕಲಿತಾ ನಾವು ನಮ್ಮ ಶ್ರೀವಿದ್ಯೆಯ ರಹಸ್ಯವನ್ನು ಅರ್ಥ ಮಾಡ್ಕೊಳ್ತಾ ನಮ್ಮ ರಹಸ್ಯ ಅನಾವರಣ ಆಗ್ತದೆ ಅಂತ. ಸೊ ಇದು ಮತ್ಯಾವ ಧರ್ಮದಲ್ಲೂ ಇಲ್ಲ, ಸನಾತನ ಧರ್ಮದಲ್ಲಿ ಮಾತ್ರ ಈ ಶ್ರೀವಿದ್ಯಾ ಇರುವಂಥದ್ದು, ಅದರ ರಹಸ್ಯ ಇರುವಂಥದ್ದು. ಆ ರಹಸ್ಯ ಗುಪ್ತವಾಗಿರೋದನ್ನು ರಹಸ್ಯ ಮೂಲಕ ಹೇಳಿಕೊಟ್ಟು ಪ್ರಪಂಚದಲ್ಲಿ ಹೇಗೆ ಬದುಕಬೇಕು, ಜೀವನದಲ್ಲಿ ಹೇಗೆ ಬದುಕಬೇಕು, ಮತ್ತು ಈ ಜೀವನ ನಂತರ ಹೇಗೆ ಎವಾಲ್ವ್ ಆಗಬೇಕು ಅಂತ ಹೇಳಿಕೊಟ್ಟಿರುವಂಥ ವಿದ್ಯೆ. ಅದು ಬಿಟ್ಟರೆ ಇದು ಒಂದು ಅಂಧಶ್ರದ್ಧೆಯ ಮೂಢಭಕ್ತಿಯ ಒಂದು ಮಾರ್ಗ ಅಲ್ಲ ಅನ್ನುವಂಥದ್ದು. ಸೊ ಹೀಗೆ ನಾವು ಸಾಗಿದಾಗ ಶ್ರೀವಿದ್ಯಾ ಲಲಿತಾ ತ್ರಿಪುರ ಸುಂದರಿ ಕಥೆಯನ್ನು ಹಯಗ್ರೀವರು ಹೇಳ್ತಾರೆ. ಬಂಡಾಸುರನ ವಧೆ ಆಗತ್ತೆ, ಬಂಡಾಸುರನ ಸೃಷ್ಟಿ ಆಗತ್ತೆ. ಅದಕ್ಕೆ ಕಾರಣ ಕಾಮದಹನ ಆಗತ್ತೆ. ಕಾಮದಹನಕ್ಕೆ ಕಾರಣ ಶಿವನ ತಪಸ್ಸಾಗತ್ತೆ. ಶಿವನ ತಪಸ್ಸಿಗೆ ಕಾರಣ ಅಲ್ಲಿ ಸತೀದೇವಿ ಅಗ್ನಿ ಆಹುತಿ ಆಗಿರೋದಕ್ಕೆ ಎಲ್ಲ ವೈರಾಗ್ಯ ಸ್ಥಿತನಾದಂಥ ಶಿವ ಏನು ಮಾಡ್ತಾನೆ, ತಪಸ್ಸಿಗೆ ಹೋಗ್ತಾನೆ. ಹೀಗಾಗಿ ಡಿಸೊಲ್ಯೂಷನ್ ಪ್ರೋಸೆಸ್ಸು, ಟ್ರಾನ್ಸ್ಫಾರ್ಮೇಷನ್ ಪ್ರೋಸೆಸ್ಸು ಸೃಷ್ಟಿಯಲ್ಲಿ ನಿಂತು ಹೋಗುತ್ತೆ. ಹೀಗಾಗಿ ರತಿಯನ್ನು ದೇವತೆಗಳು ಆ ಜೀವನ ಮುಂದೆ ನಡಿಬೇಕು, ಟ್ರಾನ್ಸ್ಫಾರ್ಮೇಷನ್ ಆಗಬೇಕು. ಪ್ರಕೃತಿ ಏನಾಗುತ್ತೆ, ಸೃಷ್ಟಿ ಆಗುತ್ತೆ, ಪ್ರಕೃತಿ ಮತ್ತು ಅದು ವಿಕೃತಿ ಆಗುತ್ತೆ, ಫಾರ್ಮ್ ಡಿಫಾರ್ಮ್. ಹಾಗೆ ಈ ಒಂದು ಸೃಷ್ಟಿ ಆಗಬೇಕು, ಲಯ ಆಗಬೇಕು, ಸೃಷ್ಟಿ ಆಗಬೇಕು, ಲಯ ಆಗಬೇಕು. ಜೀವನದಲ್ಲಿ ನಡೀತಾ ಇರೋದೇ ಸೃಷ್ಟಿ ಮತ್ತು ಲಯ. ಸೊ ಈ ಲಯದ ಕಾರ್ಯವನ್ನು ನಿಂತಾಗ ಏನಾಗುತ್ತೆ, ಅವರು ರತಿಯನ್ನು ಕಳಿಸಿ ಕಾಮಧೇಯನನ್ನು ಬಿಟ್ಟು ಶಿವನನ್ನು ಜಾಗೃತ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂದರೆ ಶಿವ ಅಂದರೆ ಕಾನ್ಷಿಯಸ್ನೆಸ್. ಆ ಕಾನ್ಷಿಯಸ್ನೆಸ್ನ ಜಾಗೃತ ಮಾಡೋದಕ್ಕೆ ಕಾಮನೆಗಳನ್ನು ಬಳಸ್ಕೊಂಡ್ರೆ ಅದೇನಾಗುತ್ತೆ, ಸುಟ್ಟು ಬಿಡುತ್ತೆ. ಕಾಮನೆಗಳು ಸುಟ್ಟು ಹೋದಾಗ ಅದು ಅಹಂಕಾರದ ರೂಪ ಸಿಗುತ್ತೆ. ಆ ಸುಟ್ಟು ಹೋದ ಬೂದಿಯಿಂದ ಮಾಡಿದ ಪುತ್ತಳಿಕೆಯಲ್ಲಿ ಶಿವನ ದೃಷ್ಟಿಯಿಂದನೇ ಜೀವ ತೆಳೆದಂತಹ ಒಬ್ಬ ಬಾಲಕ ಶಿವನ ಒಂದು ಬ್ಲೆಸ್ಸಿಂಗ್ ಮೇಲೆ ಅವನು ಬಂಡಾಸುರನಾಗ್ತಾನೆ. ಈ ಬಂಡಾಸುರ ಆ ದೇವತೆಗಳ ಮೇಲೆ ಅವನು ಯುದ್ಧ ಮಾಡ್ತಾನೆ, ದೇವತಾ ಸಾಮ್ರಾಜ್ಯವನ್ನು ಎಲ್ಲ ಗೆದ್ದುಕೊಳ್ತಾನೆ. ಆಗ ಈ ದೇವತೆಗಳು ವಿಷ್ಣು ಬ್ರಹ್ಮಾದಿಗಳನ್ನು ಕೇಳ್ತಾರೆ, ಸಪ್ತ ಋಷಿಗಳ ಮೊರೆ ಹೋಗ್ತಾರೆ. ಆಗ ಇವರೆಲ್ಲ ಸೇರಿ ಅವನಿಗೆ ಡಿಫೀಟ್ ಮಾಡೋದು, ಸೋಲ್ಸೋಗೋಸ್ಕರ ಪರಾಶಕ್ತಿಯನ್ನು ಆವಾಹನೆ ಮಾಡ್ತಾರೆ. ಹೇಗೆ ಸೃಷ್ಟಿಯಲ್ಲಿ ಪರಾಶಕ್ತಿ ಆವಿರ್ಭವಿಸ್ಕೊಂಡು ಈ ಬಂಡಾಸುರನಂದರೆ ಇದು ಒಂದು ಸೃಷ್ಟಿಯ ಒಂದು ವಿಚಿತ್ರವಾದ ಒಂದು ಆಟ ಅಂತ. ಈ ಆಟದಲ್ಲಿ ಪ್ರಜ್ಞೆ ಮತ್ತು ಜ್ಞಾನ ಮತ್ತು ಅಜ್ಞಾನದಿಂದ ಹುಟ್ಟಿರುವಂಥ ಅಹಂಕಾರ ತಿಮಿರಾದಿಗಳೆಲ್ಲದರ ಒಂದು ಸಾಕ್ಷಿ ರೂಪಣವಾಗಿ ಆಗತ್ತೆ. ಪರಾಶಕ್ತಿಯ ಸೃಷ್ಟಿ ಆಗತ್ತೆ. ಪರಾಶಕ್ತಿ ಶ್ರೀಚಕ್ರ ನಗರ ಸಾಮ್ರಾಜ್ಯವನ್ನು ಕಟ್ತಾಳೆ, ಅಲ್ಲೆಲ್ಲ ದೇವತೆಗಳನ್ನು ಅಧಿಷ್ಠಾನ ಮಾಡ್ತಾಳೆ. ಬಂಡಾಸುರನ ವಧೆ ಆಗತ್ತೆ, ಮತ್ತು ಈ ವಿಶ್ವ ರೆಸ್ಟೋರ್ ಆಗತ್ತೆ ಅಂತ. ಸೊ ಇಂಥ ಒಂದು ನಮ್ಮ ಬದುಕನ್ನು ಅವತ್ತದು ವಿಶ್ವ ರೆಸ್ಟೋರ್ ಆಗದೇ ಇದ್ದರೆ ಇವತ್ತು ನೀವು ಇಲ್ಲಿ ಕುತ್ಕೊಂಡು ಈ ಮಾತುಕತೆ ಮಾಡ್ತಾ ಇರಲಿಲ್ಲ. ಸೊ ಅಂಥ ರೆಸ್ಟೋರ್ ಮಾಡಿ ವಿಶ್ವವನ್ನು ಪುನರ್ನಿರ್ಮಾಣ ಮಾಡಿರೋ ಪರಾಶಕ್ತಿಯನ್ನು ಜ್ಞಾಪಿಸಿಕೊಳ್ಳುವುದು ಅಷ್ಟೇ ಅಲ್ಲ, ಪೂಜೆ ಮಾಡುವುದು ಅಷ್ಟೇ ಅಲ್ಲ, ಅವಳೊಂದಿಗೆ ಅವಳ ರಹಸ್ಯಗಳನ್ನು, ಅವಳ ಸಿಸ್ಟಮ್ನ ತಿಳ್ಕೊಳ್ಳೋದು ಮತ್ತು ಅವಳೊಂದಿಗೆ ಒಂದಾಗುವ ಪ್ರೋಸೆಸ್ಸು ಶ್ರೀವಿದ್ಯಾ ಉಪಾಸನ. ಹಾಗಾದರೆ ಆಯಿತು ಸ್ವಾಮಿ, ಇದು ಬ್ರಹ್ಮಾಂಡದ ಕತೆ ಆಯಿತು. ಇದನ್ನು ಪ್ರಾಕ್ಟಿಕಲಿ ನಾವು ಹೇಗೆ ತೆಗೆದುಕೊಂಡು ಹೋಗಬೇಕು, ಪ್ರಾಕ್ಟಿಕಲ್ ಮ್ಯಾಪಿಂಗ್ ಏನು ಅಂತ. ಪ್ರಾಕ್ಟಿಕಲ್ ಮ್ಯಾಪಿಂಗ್ ಏನಂತಂದರೆ
ಶ್ರೀವಿದ್ಯಾ ಉಪಾಸನ 4 ರೀತಿಯಲ್ಲಿ ಇದು ಆವಿರ್ಭವಿಸುತ್ತೆ. ಅದು 4 ರೀತಿಯಲ್ಲಿ ನಾವು ಆ ಶ್ರೀವಿದ್ಯಾ ಉಪಾಸನವನ್ನು ಮಾಡ್ತೇವೆ. ಮೊದಲನೇದು ಕ್ರಿಯಾ, ಎರಡನೇದು ಕರ್ಮ, ಮೂರನೇದು ಭಕ್ತಿ, 4ನೇದು ಜ್ಞಾನ. ಸೊ ಹಾಗಾದರೆ ಶ್ರೀವಿದ್ಯಾ ಉಪಾಸನೆಯ ಕ್ರಿಯಾ ಹಂತವೇನು? ಕ್ರಿಯಾ ಹಂತ ಏನು ಅಂತಂದರೆ ಶ್ರೀವಿದ್ಯೆನ ಅರ್ಥ ಮಾಡ್ಕೊಳ್ಳೋದು, ಶ್ರೀಚಕ್ರ ಮೇರುವನ್ನು ಅರ್ಥ ಮಾಡ್ಕೊಳ್ಳೋದು, ಅಥವಾ ಶ್ರೀಯಂತ್ರವನ್ನು ಅರ್ಥ ಮಾಡ್ಕೊಳ್ಳೋದು. ಶ್ರೀಯಂತ್ರವನ್ನು ಅರ್ಥ ಮಾಡ್ತಾ, ಶ್ರೀವಿದ್ಯೆನ ಅರ್ಥ ಮಾಡ್ತಾ, ಆ ಶ್ರೀಯಂತ್ರದಲ್ಲಿರುವ ಅಧಿದೇವತೆಗಳನ್ನು ತಿಳಿತಾ ಬರೋದಷ್ಟೇ ಅಲ್ಲ, ನಾವು ಪೂಜೆ ಪುನಸ್ಕಾರಾದಿಗಳನ್ನು ಮಾಡೋದು. ಕ್ರಿಯೆಯಲ್ಲಿ ಪೂಜೆ ಪುನಸ್ಕಾರ ಇರುತ್ತೆ. ಕರ್ಮ ವಿಭಾಗದಲ್ಲಿ ಈ ಕ್ರಿಯೆಯನ್ನು ಇನ್ನೂ ಪರಿಶುದ್ಧಗೊಳಿಸ್ತಾ ಹೋಗ್ತೇವೆ, ಸಂಪ್ರದಾಯಬದ್ಧವಾಗಿ ಮಾಡ್ತಾ ಹೋಗ್ತೇವೆ, ಸಿಸ್ಟಮ್ಯಾಟಿಕ್ ಮಾಡ್ತಾ ಹೋಗ್ತೇವೆ. ಆವಾಗೇನಾಗುತ್ತೆ, ನೀವು ಬೆಳಗ್ಗೆ ಬ್ರಾಹ್ಮಿ ಕಾಲದಲ್ಲೋ ಅಥವಾ ನಿಮ್ಮ ಅನುಕೂಲದ ಸಮಯದಲ್ಲಿ ಶ್ರೀವಿದ್ಯೆಯ ಪೂಜೆಯನ್ನು ಮಾಡ್ತೀರಿ. ಸೊ ಇದನ್ನು ಬಹಿರ್ಯಾಗ ಅಂತ ಹೇಳ್ತಾರೆ. ಪೂಜೆ ಮಾಡ್ತಾ ಹೋಗ್ತೀರಿ, ಆ ಯಂತ್ರದೊಂದಿಗೆ ನಿಮ್ಮೊಂದಿಗೆ ಕನೆಕ್ಟ್ ಮಾಡ್ತೀರಿ. ಇದು ಇನ್ ಡೀಟೇಲ್ ನಾವು ವರ್ಕ್ಶಾಪಲ್ಲಿ ಕಲಿಯೋಣ. ಅದು ಪ್ರೋಸೆಸ್ ಏನು, ಹೇಗೆ ಕನೆಕ್ಟ್ ಮಾಡ್ಕೊಳ್ಳೋದು, ಜೀವನದಲ್ಲಿ ಹೇಗೆ ನೋಡ್ಕೊಳ್ಳೋದು, ಆ ತತ್ವದೃಷ್ಟಿನ ಹೇಗೆ ಮಾಡೋದು, ಶ್ರೀಚಕ್ರವನ್ನು ಹೇಗೆ ನಾವು ಕಾನ್ಷಿಯಸ್ ಲೆವೆಲಿಗೆ ತೆಗೆದುಕೊಂಡು ಹೋಗೋದು, ಅದು ಕಲಿಯೋಣ. ಅದೇ ಕಲಿಯೋದು, ಅದೇ ಉಪಾಸನ. ಸೊ ಅದನ್ನು ಮಾಡಿದಾಗ ಏನಾಗುತ್ತೆ, ರಿಸಲ್ಟ್ ಏನಪ್ಪ, ನಮ್ಮ ದೇಹ ಪರಿವರ್ತನೆಗೊಳಗಾಗತ್ತೆ, ಮನಸ್ಸು ಶುದ್ಧಿಯಾಗತ್ತೆ, ದೇಹ ಮತ್ತು ಮನಸ್ಸು ಶಿಸ್ತಿಗೊಳಗಾಗತ್ತೆ. ಯಾವಾಗ ದೇಹ ಮತ್ತು ಮನಸ್ಸು ಸಮಯಕ್ಕೆ ಆಧಾರವಾಗಿ ಒಂದು ಶಿಸ್ತಿಗೆ ಬಂದಾಗ, ಶಿಸ್ತಿನಿಂದ ಮಾಡಿದಾಗ ಅಲ್ಲಿ ಭಕ್ತಿಯ ಉದಯ ಆಗುತ್ತೆ. ಭಕ್ತಿಯ ಉದಯ ಅಂದರೆ ಏನಪ್ಪ ಅರ್ಥ? ಇಲ್ಲಿ ಭಕ್ತಿಯ ಉದಯ ಅಂದಾಗ ಭಕ್ತಿಯ ರಹಸ್ಯಗಳನ್ನು ತಿಳ್ಕೊಳ್ತೀವಿ, ಭಕ್ತಿಯ ಸೂತ್ರಗಳನ್ನು ತಿಳ್ಕೊಳ್ತೀವಿ. ಭಕ್ತಿ ಅಂದರೆ ಏನು, ಅದು ಫಾರ್ಮುಲಾ ಏನು, ಅದರ ರಹಸ್ಯ. ಕೇವಲ ಭಕ್ತಿ ಅನ್ನೋ ಶಬ್ದ ಅಲ್ಲ, ಭಕ್ತಿಯ ಹೇಗೆ ಉಂಟಾಗ್ತದೆ, ಹೇಗೆ ಉದಯ ಆಗ್ತದೆ, ಭಕ್ತಿ ಉದಯ ಆದಾಗ ನಮ್ಮಲ್ಲಿ ಆಗುವ ಬದಲಾವಣೆಗಳೇನು, ಬಹಿರಂಗದಲ್ಲಾಗುವ ಬದಲಾವಣೆಗಳೇನು, ಇದೆಲ್ಲವನ್ನೂ ನಾವು ತಿಳಿತಾ ಬರ್ತೇವೆ. ಸೊ ಯಾವಾಗ ಭಕ್ತಿಯ ಉದಯ ಆಗತ್ತೆ, ನನಗೆ ಶ್ರೀವಿದ್ಯೆ ಪರಾಶಕ್ತಿಯ ಮೇಲೆ ಅನುಪಮವಾದ ಪ್ರೇಮ ಉಂಟಾಗ್ತದೆ. ಅನುಪಮವಾದ ಪ್ರೇಮ ಅಂತಂದ್ರೇನು? ನೋಡಿದ್ದಲ್ಲಿ, ಕಣ್ಣು ಬಿಟ್ಟು ನೋಡಿದ್ದಲ್ಲಿ ಪರಾಶಕ್ತಿ ಕಾಣಿಸ್ತಾ ಇರ್ತಾರೆ, ಶ್ರೀವಿದ್ಯೆ ಕಾಣಿಸ್ತಾ, ಕಣ್ಣು ಮುಚ್ಚಿದಾಗೂ ಶ್ರೀವಿದ್ಯೆ ಕಾಣಿಸ್ತಾ ಇರ್ತಾರೆ. ಪ್ರತಿ ವಸ್ತುವಿನಲ್ಲೂ ಕಣಕಣದಲ್ಲೂ ಶ್ರೀವಿದ್ಯೆಯೇ ನಮ್ಮಲ್ಲಿ ಆವರಿಸ್ಕೊಂಡು ಬಿಟ್ಟಿರ್ತಾಳೆ. ನನಗೆ ಶ್ರೀವಿದ್ಯೆ ಬಿಟ್ಟು ಬೇರೆ, ಊಟದಲ್ಲೂ ಶ್ರೀವಿದ್ಯೆ ಕಾಣಿಸ್ತಾಳೆ, ನೋಟದಲ್ಲೂ ಶ್ರೀವಿದ್ಯೆ ಕಾಣಿಸ್ತಾಳೆ, ಯಂತ್ರದಲ್ಲೂ ಕಾಣಿಸ್ತಾಳೆ, ಮಂತ್ರದಲ್ಲೂ ಕಾಣಿಸುತ್ತೆ, ಮನುಷ್ಯರಲ್ಲೂ ಕಾಣಿಸುತ್ತೆ, ಪ್ರಾಣಿ ಪಕ್ಷ ಏನು ನೋಡಿದ್ರೂ ನನಗೆ ಶ್ರೀವಿದ್ಯೆ ಕಾಣಿಸೋದಕ್ಕೆ ಶುರು ಆಗ್ತಾಳೆ. ಆವಾಗ ತಿಳ್ಕೊಳ್ಳಿ, ನಿಮ್ಮಲ್ಲಿ ಆ ದೇವಿಯ ಉಪಾಸನೆಯ ಭಕ್ತಿ ಉದಯ ಆಗಿದೆ ಅಂತ ಹೇಳಿ. ಸೊ ಈ ಒಂದು ಸ್ಥಿತಿಗೆ ಬಂದಾಗ ಮಾತ್ರ ನಾವು ಭಕ್ತಿಗೆ ಅಧಿಕಾರಿಯಾಗ್ತೀವಿ. ಆವಾಗ 4ನೇ ಹಂತ ಜ್ಞಾನಕ್ಕೆ ಬರ್ತೇವೆ. ಈ ಜ್ಞಾನ ರಹಸ್ಯವನ್ನು ಏನು ರಹಸ್ಯ ಬಿಟ್ಕೊಡುತ್ತೆ? ಈ ಪ್ರಕೃತಿಯಲ್ಲಿ 2 ಶಕ್ತಿಗಳು ಕೆಲಸ ಮಾಡ್ತಾ ಇರುತ್ತೆ. ಒಂದು ಆವರಣ ಶಕ್ತಿ, ಇನ್ನೊಂದು ವಿಕ್ಷೇಪ ಶಕ್ತಿ ಅಂತ. ಆ ಆವರಣ ಶಕ್ತಿ, ವಿಕ್ಷೇಪ ಶಕ್ತಿ ಅನ್ನೋದು ವೇದಾಂತದಲ್ಲಿ ಕಲಿತೀವಿ, ತಲೆ ಕೆಡಿಸ್ಕೊಳ್ಳೋದು ಬೇಡ. ಆವರಣ ಶಕ್ತಿ ಅಂತಂದ್ರೆ ಏನು? ನಮಗೇನು ಬೇಕೋ ಅದು ಮುಚ್ಚಾಕ್ಬಿಟ್ಟಿದೆ ಅಂತ. ನಮ್ಮ ಹಣೆ ಬರ ಏನೂ ಗೊತ್ತಿಲ್ಲ, ನಮ್ಮ ಸಮಸ್ಯೆಗಳ ದಾರಿ ಏನೂ ಗೊತ್ತಿಲ್ಲ, ನಾಳೆ ಏನಾಗುತ್ತೆ ಗೊತ್ತಿಲ್ಲ, ಜೀವನ ಮುಂದೆ ಏನಾಗುತ್ತೆ ಗೊತ್ತಿಲ್ಲ. ಸೊ ಇದೆಲ್ಲ ಆವರಣವಿತವಾಗಿದೆ ಅಂತ. ಇದೆಲ್ಲ ಆವರಣ ಆಗಿದೆ. ಸೃಷ್ಟಿಯ ರಹಸ್ಯ ಆವರಣ ಆಗಿದೆ, ಬದುಕು ಆವರಣ ಆಗಿದೆ, ನಮ್ಮ ಅಂಗಾಂಗಗಳು ಹೇಗೆ ಕೆಲಸ ಮಾಡುತ್ತೆ ಅದು ಆವರಿಸಲ್ಪಟ್ಟಿದೆ. ಸೊ ಈ ಆವರಿಸಲ್ಪಟ್ಟಂತಹ ಮೂಢ ಜೀವನದಲ್ಲಿ ಶ್ರೀವಿದ್ಯೆಯ 4ನೇ ಹಂತದ ಜ್ಞಾನ ಮುಖೇನ ಕಲಿತ ಶ್ರೀವಿದ್ಯಾ ಉಪಾಸನೆಯಲ್ಲಿ ಈ ಆವರಣಗಳು ಅನಾವರಣ ಆಗತ್ತೆ. ಎಷ್ಟು ಹಂತದ ಅನಾವರಣೆ ಆಗತ್ತಪ್ಪ ಅಂದರೆ ನವಾವರಣಗಳ ಅನಾವರಣ ಆಗುತ್ತೆ. 9 ಹಂತದಲ್ಲಿ ಆವರಣ ತನ್ನನ್ನು ತಾನು ತೆಗಿತಾ ಬರುತ್ತೆ. ಆವಾಗ ನಮಗೆ ಮೂಲ ಪ್ರಕೃತಿಯ ದರ್ಶನ ಆಗ್ತದೆ. ಆ ಮೂಲ ಪ್ರಕೃತಿಯ ದರ್ಶನದಿಂದ ಮಾತ್ರದಿಂದನೇ ನಾವು ನಮ್ಮ ಜೀವನವನ್ನು ಸಾಕ್ಷಾತ್ಕರಿಸ್ಕೊಳ್ತೀವಿ. ಅಂದರೆ ನೀವೊಂದು ಕಾರನ್ನು ತೆಗೆದುಕೊಂಡಾಗ ಕಾರ್ ಅನ್ನೋ ಯಂತ್ರ ಹೇಗೆ ಕೆಲಸ ಮಾಡ್ತದೆ, ಅದರ ತಂತ್ರ ಅಂದರೆ ಓಡಿಸೋದು ಹೇಗಪ್ಪ, ಲೆಫ್ಟ್ ಹ್ಯಾಂಡ್ ಡ್ರೈವಿಂಗ್ ಹೇಗೆ ಓಡುತ್ತೆ, ರೈಟ್ ಹ್ಯಾಂಡ್ ಡ್ರೈವಿಂಗ್ ಹೇಗೆ ಹೋಗುತ್ತೆ, ಪಂಚರ್ ಆದರೆ ಏನು ಮಾಡಬೇಕು, ಇಂಜಿನ್ ಕೆಟ್ಟೋದ್ರೆ ಏನು ಮಾಡಬೇಕು. ಸೊ ನಿಮ್ಗೆ ಯಂತ್ರನೂ ಇದೆ, ಅದು ಓಡಿಸುವ ತಂತ್ರನೂ ಗೊತ್ತಿರುತ್ತೆ. ಸೊ ಈ ಯಂತ್ರ ಮಂತ್ರ ತಂತ್ರಗಳನ್ನು ಈ ಯಂತ್ರ ಮಂತ್ರ ತಂತ್ರ ಅಂದರೆ ನಮಗೆ ನೆಗೆಟಿವ್ ಇನ್ಫ್ಲೂಯೆನ್ಸ್ ಬರುತ್ತೆ. ಆ ನೆಗೆಟಿವ್ ಇನ್ಫ್ಲೂಯೆನ್ಸ್ ಅಲ್ಲ, ಇದು ಒಂದು ಸೈನ್ಸ್, ಇದು ಒಂದು ವೇದಿಕ್ ಸೈನ್ಸ್, ಇದು ಒಂದು ಆಗಮಿಕ್ ಸೈನ್ಸ್, ಇದು ಒಂದು ತಾಂತ್ರಿಕ್ ಸೈನ್ಸ್. ಇದ್ರ ಮೂಲಕ ನಮ್ಮ ಬದುಕು ಅನ್ನುವಂತಹ ಈ ಶರೀರನ ಯಂತ್ರವನ್ನು ಹಿಡ್ಕೊಂಡು
ಬದುಕು ಅನ್ನುವ ಮಂತ್ರದ ಜೊತೆಗೆ ನಾವು ತಂತ್ರವನ್ನು ಕಲಿತೇವೆ. ಟೆಕ್ನಿಕ್ ವಿ ಲರ್ನ್ ಆಸ್ ಅ ಉಪಾಸನ. ಅದನ್ನು ಬಳಸ್ತಾ ನಮ್ಮ ಕಷ್ಟಗಳನ್ನು ನಾವು ಪರಿಹಾರ ಮಾಡ್ತಾ ಬರ್ತೇವೆ. ಸೊ ಇದನ್ನು ನಾವು ಸಮಗ್ರ ಶ್ರೀವಿದ್ಯಾ ಸಾಧನೆ ಅಂದರೆ ಶ್ರೀವಿದ್ಯಾ ಸಾಧನೆಯಲ್ಲಿ ಏನೇನು ಪಾಸಿಬಲ್ ಕಲಿಯೋದಿದೆಯೋ ಅದನ್ನೆಲ್ಲವನ್ನು ಮಾಡೋಣ ಅಂತ ಹೇಳಿ ಈಗ ನಾವು ಶ್ರೀವಿದ್ಯಾ ಉಪಾಸನದ ಪ್ರಾರಂಭ ಇಂಟ್ರೊಡಕ್ಷನ್ ಅಂತ ನಾನು ಜ್ಞಾನಕಾಂಡಕ್ಕೆ ತೆಗೆದುಕೊಂಡು ಹೋದಾಗ ಸರಿ ಹೋಗುತ್ತೆ. ನ್ಯಾಸಕಾಂಡ, ಪುರಶ್ಚರಣಕಾಂಡ, ಪೂಜಾಕಾಂಡ, ಹೋಮಕಾಂಡ, ಸ್ತೋತ್ರಕಾಂಡ ಮತ್ತು ಜ್ಞಾನಕಾಂಡ ಅಂತ ಬರ್ತದೆ. ಸೊ ಜನರಿಗೆ ತುಂಬ ಅವಸರ, ನಾನು ಎಲ್ಲ ತಿಳ್ಕೊಂಡ್ಬಿಡ್ತೀನಿ, ಎಲ್ಲ ತಿಳ್ಕೊಳ್ಳೋದಾಗಲ್ಲ. ಒಂದೊಂದು ಸ್ಟೆಪ್ನ ನಾವು ಮಾಡ್ತಾ ಬರಬೇಕು. ಈಗ ನ್ಯಾಸಕಾಂಡದಲ್ಲಿ ಶ್ರೀವಿದ್ಯೆಯ ಸಂಪೂರ್ಣ ಸಾಧನೆ ಮಾಡಲಿಕ್ಕಿದೆ. ಸೊ ಈಗ ಪುರಶ್ಚರಣಕಾಂಡ ನೀವು ಆಲ್ರೆಡಿ ಶುರು ಮಾಡಿದಿರಿ. ಪುರಶ್ಚರಣಕಾಂಡ ಅಂದರೆ ಜಪವಿಧಿ ಅಂತ. ಆ ಜಪವಿಧಿ ನಿಮಗೆ ಮಂತ್ರನೂ ಕೊಟ್ಟಿದ್ದೀವಿ, ಜಪವಿಧಿಯೂ ನಿಮ್ಮಲ್ಲಿ ಇದೆ. ಆ ಪುರಶ್ಚರಣಕಾಂಡ ಶುರು ಆಗಿದೆ. ಅದು ಕರೆಕ್ಟ್ ಒಂದು ಮಂಡಲ ಆಗ್ತಿದ್ದಂಗೆ ನಿಮಗೆ ನ್ಯಾಸಕಾಂಡದ ಪರಿಚಯ ಆಗಲಿ, ಮತ್ತು ಪೂಜಾಕಾಂಡ, ಹೋಮಕಾಂಡದ ಪರಿಚಯ ಮಾಡ್ತೇವೆ. ಸೊ ಈ ನ್ಯಾಸ, ಪುರಶ್ಚರಣ, ಪೂಜಾ, ಹೋಮ ಈ 4 ಕ್ರಿಯಾ ಮತ್ತು ಕರ್ಮದಲ್ಲಿ ಬರ್ತದೆ. ಈ ಸ್ತೋತ್ರ ಅನ್ನೋದು ಭಕ್ತಿಯಲ್ಲಿ ಬರ್ತದೆ. ಈ ರಹಸ್ಯ ಕಾಂಡ ಅನ್ನೋದು ಜ್ಞಾನದಲ್ಲಿ ಬರ್ತದೆ. ಸೊ ಇದನ್ನು ನಿಧಾನವಾಗಿ ತಿಳ್ಕೊಳ್ಳೋಣ. ಮತ್ತು ಒನ್ಸ್ ಲರ್ನಿಂಗ್ ಲೈಫ್ ಟೈಮ್ ಬೆನಿಫಿಟ್. ಒಂದು ಸಾರಿ ಕಲಿಯೋದು, ಜೀವನ ಪೂರ್ತಿ ಅದರ ಲಾಭವನ್ನು ಮಾಡಿಕೊಳ್ಳೋಣ. ಶ್ರದ್ಧಾಭಕ್ತಿಯಿಂದ ಅರ್ಧ ಇದು ಕಲಿ, ಅರ್ಧ ಅದು ಕಲಿ, ಅರ್ಧ ಇದು ಮಾಡುವಂಥ ಬೇಡ. ಸೊ ನಾವು ಋಷಿಕುಲ ಸಂಸ್ಥಾನದಲ್ಲಿ ಋಷಿಗಳಿಂದ ಹರಿದು ಬಂದಂಥ ಈ ಶ್ರೀವಿದ್ಯೆಯನ್ನು ಋಷಿಕುಲ ಸಂಸ್ಥಾನದಲ್ಲಿ ಶ್ರೀವಿದ್ಯೆ ಅನ್ನೋದೇ ಪ್ರಾಪಂಚಿಕ ಸುಖವನ್ನು, ಭುಕ್ತಿಯನ್ನು ಮತ್ತು ಅಂತ್ಯದಲ್ಲಿ ಮುಕ್ತಿಯನ್ನು ಕಾಣುವಂತಹ ಒಂದು ಶ್ರೀವಿದ್ಯಾ ಪರಂಪರೆಯ ನಾಂದಿಯಾಗಿದೆ. ಸೊ ಆ ನಾಂದಿಯಲ್ಲಿ ಆ ಪರಂಪರೆಗೆ, ಶ್ರೀಶಿಕುಲ ಪರಂಪರೆಗೆ ನೀವೆಲ್ಲ ಬನ್ನಿ, ಸಿಸ್ಟಮ್ಯಾಟಿಕ್ ಆಗಿ ಕಲಿಯೋಣ. ಮತ್ತು ಈ ಜೀವನವನ್ನು ನಾವು ಭೋಗ ಮಾಡೋಣ, ಪರಾಶಕ್ತಿಗೆ ಭಕ್ತಿಯನ್ನು ಅರ್ಪಿಸೋಣ ಮತ್ತು ಜೀವನದ ಮುಕ್ತಿಯನ್ನು ಮಾಡೋಣ. ನಿಮ್ಮನ್ನು ಶ್ರೀವಿದ್ಯೆ, ಸಮಗ್ರ ಶ್ರೀವಿದ್ಯೆ ಉಪಾಸನೆಯಲ್ಲಿ ಭೇಟಿ ಮಾಡ್ತೀನಿ. ನೀವು ಏನು ತರಬೇಕು ಅಂತಂದರೆ ಒಂದು ತಾಳ್ಮೆಯ ಜೊತೆಗೆ ತಾಳ್ಮೆಯ ಹರಿವಾಣದಲ್ಲಿ ಕಲಿಯುವಿಕೆಯ ಮನಸ್ಸನ್ನು ಮತ್ತು ಮುಕ್ತ ಮನಸ್ಸನ್ನು ಮತ್ತು ತುಂಬು ಹೃದಯವನ್ನು ತೆಗೆದುಕೊಂಡು ಬಂದರೆ ಸಾಕು. ಅದನ್ನು ನಾವು ಈ ಋಷಿಗಳು ಕೊಟ್ಟ ಜ್ಞಾನದಿಂದ ಜೀವನವನ್ನು ಪರಿಪೂರ್ಣ ಮಾಡೋಣ. ನಿಮ್ಮೆಲ್ಲರಿಗೂ ಸಮಗ್ರ ಶ್ರೀವಿದ್ಯಾ ಸಾಧನೆಗೆ ಸ್ವಾಗತ. ಶ್ರೀ ಮಾತ್ರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.